ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನೆಲ್ಗೆ ಸ್ವಾಗತ. ಈಗ ನಾವು ಮುಲ್ಲಂಗಿ ಖಾರ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿನಿ. ಇದರಲ್ಲಿ 2 ರಿಂದ 3 ಸ್ಪೂನ್ ಎಣ್ಣೆ ಹಾಕಬೇಕು. ಎಣ್ಣೆ ಕಾದ್ಮೇಲೆ 1 ಸ್ಪೂನ್ ಧನಿಯಾ ಹಾಕಬೇಕು. ಆಮೇಲೆ 1 ಸ್ಪೂನ್ ಜೀರಿಗೆನ ಹಾಕಬೇಕು. ಈಗ ಇವನ್ನ ಸ್ವಲ್ಪ ಫ್ರೈ ಮಾಡಬೇಕು. ಈ ತರ ಫ್ರೈ ಮಾಡಬೇಕು. ಆಮೇಲೆ ಇದಕ್ಕೆ ಬ್ಯಾಡಗಿ ಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ. ಒಂದು 7 ರಿಂದ 8 ಬ್ಯಾಡಗಿ ಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ. ಹಾಕಿ ಈಗ ಅದನ್ನ ಎಲ್ಲಾನು ಫ್ರೈ ಮಾಡಬೇಕು. ಬ್ಯಾಡಗಿ ಮೆಣಸಿನಕಾಯಿ ಕೆಂಪಗಾಗೋ ತನಕ ಫ್ರೈ ಮಾಡಬೇಕು. ಆಮೇಲೆ ಇದಕ್ಕೆ 1/4 ಕಪ್ ಶೇಂಗಾನ ಹಾಕ್ತಾ ಇದ್ದೀನಿ. ಹಾಕಿ ಅದನ್ನು ಫ್ರೈ ಮಾಡಬೇಕು. ನಾನು ಪ್ಯಾನ್ ಅಲ್ಲಿ ಹಾಕಿರೋದ್ರಿಂದ 2 ಸೈಡ್ ಫ್ರೈ ಮಾಡಕತ್ತೀನಿ. ನೀವು ಒಂದದ್ರಾಗೆ ಹಾಕಿ ಫ್ರೈ ಮಾಡಬಹುದು. ಎಲ್ಲಾನು ಫ್ರೈ ಮಾಡಬಹುದು. ಇದು ಫ್ರೈ ಆಗಿದೆ. ಈಗ ಎಲ್ಲಾನು ತೆಗೆದು ಈಗ ಮತ್ತೆ ಪ್ಯಾನ್ಗೆ ಮುಲ್ಲಂಗಿನ ಈ ತರ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿನಿ. ಇದನ್ನ ಈಗ ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಮಾಡಿ ಆಮೇಲೆ 2 ಸ್ಪೂನ್ ಎಣ್ಣೆ ಹಾಕಬೇಕು. ಈ ಮುಲ್ಲಂಗಿ ಖಾರ 1 ವಾರ ಇಟ್ರೂ ಕೆಡೋದಿಲ್ಲ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಡಿಫರೆಂಟ್ ಟೇಸ್ಟ್ ಬರುತ್ತೆ. ಮುಲ್ಲಂಗಿ ಹಾಕಿದೀವಿ ಅಂತ ಗೊತ್ತೇ ಆಗಲ್ಲ. ತುಂಬಾನೇ ಟೇಸ್ಟಿಯಾಗಿರುತ್ತೆ ಖಾರ. ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ. ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತವೆ. ಈಗ ಇವು ಕೆಂಪಗಾಗೋ ತನಕ ಫ್ರೈ ಮಾಡಬೇಕು. ಮುಲ್ಲಂಗಿ ಕೆಂಪಗಾಗೋ ತನಕ ಫ್ರೈ ಮಾಡಿದರೆ ಅದು ಹಸಿ ವಾಸನೆ ಹೋಗುತ್ತೆ. ಆಮೇಲೆ ಇದಕ್ಕೆ 2 ಉಳ್ಳಾಗಡ್ಡಿನ ತಗೊಂಡಿನಿ. ಈ ತರ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿನಿ. ಈಗ ಇವು ಎಲ್ಲಾನು ಕೆಂಪಗಾಗೋ ತನಕ ಫ್ರೈ ಮಾಡಬೇಕು. ಒಂದ್ಸಲ ನೀವು ಟ್ರೈ ಮಾಡಿ ಹೇಗಾಯ್ತು ಅಂತ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಈಗ ಇವು ಕೆಂಪಗಾಗಿವೆ. ಈ ತರ ಕಲರ್ ಚೇಂಜ್ ಆಗಬೇಕು. ಈಗ ಇದಕ್ಕೆ ಸ್ವಲ್ಪ ತೊಳೆದಿಟ್ಟ ಹುಣಸೆ ಹಣ್ಣನ್ನ ಹಾಕ್ತಾ ಇದ್ದೀನಿ. ಈ ತರ ಸೈಡ್ ಮಾಡಿ ತೊಳೆದಿರೋದ್ರಿಂದ ಬಿಸಿ ಆಗಲಿ ಅಂತ ಈ ತರ ಹಾಕ್ತಾ ಇದ್ದೀನಿ. ತೊಳೆದಿಟ್ಟ ಹುಣಸೆ ಹಣ್ಣು, ತೊಳೆದಿಟ್ಟ ಕರಿಬೇವನ್ನ ಹಾಕ್ತಾ ಇದ್ದೀನಿ. ಈಗ ಇದನ್ನೊಂದು ಸ್ವಲ್ಪ ಈ ತರ ಫ್ರೈ ಮಾಡಬೇಕು. ಆಮೇಲೆ ಇದಕ್ಕೆ ಬೆಳ್ಳುಳ್ಳಿನ ಹಾಕಬೇಕು. ಒಂದು 5-6 ಪೀಸ್ ಬೆಳ್ಳುಳ್ಳಿನ ಹಾಕೀನಿ. ಹಾಕಿ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಆಮೇಲೆ ಇದಕ್ಕೆ ಅರಿಶಿಣನ ಹಾಕ್ತಾ ಇದ್ದೀನಿ. ಒಂದು 1/4 ಚಮಚ ಅರಿಶಿಣ ಹಾಕೀನಿ. ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ್ರೆ ಆಯಿತು. ಈಗ ಇದನ್ನ ಆರೋದಕ್ಕೆ ಇಡಬೇಕು. ಆಮೇಲೆ ಈಗ ಮಿಕ್ಸರ್ಗೆ ಹಾಕಬೇಕು. ಈಗ ಫಸ್ಟಲ್ಲೇ ಫ್ರೈ ಮಾಡಿರ್ತೀವಲ್ಲ ಮೆಣಸಿನಕಾಯಿ, ಧನಿಯಾ, ಜೀರಿಗೆ ಎಲ್ಲಾನು ಫಸ್ಟು ಪುಡಿ ಮಾಡ್ಕೋಬೇಕು. ಎಲ್ಲಾನು ಸೇರಿಸಿ ಮಿಕ್ಸರ್ಗೆ ಹಾಕಿದರೆ ಅದು ಮೆಣಸಿನಕಾಯಿ ಸಣ್ಣ ಆಗಲ್ಲ. ಹಾಗಾಗಿ ಇದನ್ನ ಫಸ್ಟಲ್ಲೇ ರುಬ್ಕೋಬೇಕು. ನೋಡಿ ಈ ಥರ ಆಗಿದೆ, ಪೌಡರ್ ಆಗಿದೆ. ಈಗ ಮುಲ್ಲಂಗಿ ಉಳ್ಳಾಗಡ್ಡಿ ಫ್ರೈ ಮಾಡಿದೀವಲ್ಲ ಅದನ್ನ ಇದರಲ್ಲಿ ಹಾಕಬೇಕು. ಇವಾಗ ಎಲ್ಲಾನು ಮಿಕ್ಸರ್ಗೆ ಹಾಕಬೇಕು. ಹಾಕಿದ್ಮೇಲೆ 1 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಹಾಕಿ ಈಗ ಅದನ್ನೆಲ್ಲ ಚೆನ್ನಾಗಿ ರುಬ್ಕೋಬೇಕು. ನೀರು ಹಾಕದೇನೆ ರುಬ್ಕೋಬೇಕು. ಹಾಗಾದರೆ 1 ವಾರದ ತನಕ, ವಾರ ಇಟ್ರೂ ಕೆಡೋದಿಲ್ಲ. ನೋಡಿ ಈ ಥರ ಆಗಿದೆ. ಸ್ವಲ್ಪ ಕಲಸಿ ಹಾಕೋದ್ರಿಂದ ಬೇಗನೆ ಸಣ್ಣ ಆಗುತ್ತೆ. ನೋಡಿ ಮುಲ್ಲಂಗಿ ಖಾರ ರೆಡಿ ಆಯಿತು. ಇದನ್ನ ರೊಟ್ಟಿ, ಚಪಾತಿ, ದೋಸೆ ಎಲ್ಲದರ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಇದನ್ನೊಂದ್ಸಲ ತಪ್ಪದೇ ಟ್ರೈ ಮಾಡಿ ಹೇಗಾಯ್ತಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅನ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.